ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಟೇಸ್ಟಿಯಾದ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡು ಹಾಗೆ ಬೇಯಿಸಿಟ್ಟಿದ್ದೀನಿ. ಉಪ್ಪು ಮತ್ತು ಅರಶಿನ ಹಾಕಿಬಿಟ್ಟು ಮತ್ತು ಆಯಿಲಲ್ಲಿ ಏನಿರಲಿಲ್ಲ, ಹಾಗೆ ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಅರಶಿನ ಉಪ್ಪು ಹಾಕ್ಬಿಟ್ಟು ಒಂದು 30 ಮಿನಿಟ್ಸ್ ಸಾಕಾಗುತ್ತೆ. 20 to 30 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ನೋಡಿ, ನೀರು ಬಿಟ್ಕೊಳ್ಳುತ್ತೆ. ಸೊ ಏನು ಆಯಿಲ್ ಏನು ಹಾಕಬೇಕಾಗಿಲ್ಲ, ಹಾಗೆ ಬೇಯಿಸೋಣ. ಮುಚ್ಚಳ ಮುಚ್ಚಿಬಿಟ್ಟು ಆಮೇಲೆ ಇನ್ನು ನಾವು ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಆನಿಯನ್ ಬೇಕಾಗುತ್ತೆ, ಒಂದು ಆನಿಯನ್ ಹಾಕಿದ್ದೀನಿ. ಆಮೇಲೆ ಶುಂಠಿ ಸ್ವಲ್ಪ ತುರಿದಿರೋದು, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದೆರಡು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕರಿಬೇವು, ಆಮೇಲೆ ಸ್ವಲ್ಪ ಕರಿಮೆಣಸು ಬೇಕಾಗುತ್ತೆ, ಡಾರ್ಕ್ ಸೋಯಾ ಸಾಸ್. ಒಂದು ಬಾಣಲೆ ಎಣ್ಣೆ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆನಿಯನ್, ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆಯೇ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವೇನು ಬೇಯಿಸಿಟ್ಟಿರ್ತೀವಲ್ಲ ಆ ಚಿಕನ್ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಪೆಪ್ಪರ್ ತೊಗೊಂಡಿದ್ವಲ್ಲ ಅದನ್ನು ನಾನು ಆಲ್ರೆಡಿ ಪೌಡರ್ ಮಾಡಿದ್ದೆ. ಅದು ನಮ್ಮ ಖಾರಕ್ಕೆ ಅನುಗುಣವಾಗಿ ನಾನೊಂದು 2 ಸ್ಪೂನ್ ಹಾಕ್ತೀನಿ ಪೆಪ್ಪರ್. ನೋಡಿ, ಅದಕ್ಕೆ ಆ್ಯಡ್ ಮಾಡ್ತೀನಿ ಪೆಪ್ಪರ್ ಪೌಡರ್ನ. ಇದೇ ಮೈನ್ ಅದಕ್ಕೆ. ಪೆಪ್ಪರ್ ಪೌಡರ್ ಆದಮೇಲೆ ಡಾರ್ಕ್ ಸೋಯಾ ಸಾಸ್ ಅಂತಲೇ ಬರುತ್ತೆ, ಬೇರೆ ಯಾವುದು ಹಾಕಕ್ಕೆ ಹೋಗ್ಬಿಡಿ. ತುಂಬ ಟೇಸ್ಟಾಗಿರುತ್ತೆ. ಅದೊಂದು 3 ಸ್ಪೂನ್ ಹಾಕಿದರೆ ನೀವೇನು ಹೋಟ್ಲಲ್ಲಿ ತಿಂತೀರಲ್ಲ ಅದೇ ಥರ ಇರುತ್ತೆ ಇದು ಪೆಪ್ಪರ್ ಡ್ರೈ. ಆಮೇಲೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಲಿಂಬೆಹಣ್ಣನ್ನು ಜ್ಯೂಸನ್ನ ಹಾಕ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ನಾವೇನು ಹೋಟ್ಲಲ್ಲಿ ತಿಂತೀವಲ್ಲ ಸೇಮ್. ಮತ್ತು ಇದು ಫ್ರೈ ಆದಮೇಲೆ ತುಂಬ ಬೇಯಿಸ್ಬೇಕಂತಿಲ್ಲ, ಯಾಕೆಂದರೆ ನಾವು ಆ್ಯಕ್ಚುಲಿ ಅದನ್ನು ಬೇಯಿಸಿದ ಮೇಲೇ ಇದು ಹಾಕಿರೋದಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ಒಂದು ಅರ್ಧ ಲಿಂಬೆಹಣ್ಣು ಹಾಕಿ ಸರ್ವ್ ಮಾಡಿದರೆ ಹೋಟೆಲ್ಗಿಂತಲೂ ಟೇಸ್ಟಿಯಾದ ಪೆಪ್ಪರ್ ಡ್ರೈ ರೆಡಿ. ಥ್ಯಾಂಕ್ ಯು.